ನನ್ನ ಕ್ಲೈಂಟ್ ಐಶ್ವರ್ಯ ಅವ್ರದ್ದು ಕಂಪ್ಲೀಟ್ ಮುಹೂರ್ತಂ ಲುಕ್ನ ಹೇಗೆ ಕ್ರಿಯೇಟ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ದಟ್ ಈ ಒಂದು ಕಂಪ್ಲೀಟ್ ಮುಹೂರ್ತಂ ಲುಕ್ ಅಂದರೆ ಕಂಪ್ಲೀಟ್ ಒಂದು HD ಲುಕ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಅಶೋಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ತುಂಬ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಫ್ರೀ ಮಾಡಿಕೊಂಡು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಸೊ ದಟ್ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ನಾವಿಲ್ಲಿ ಬ್ರೈಡಿಗೆ ಬಿಫೋರೇನೆ ಸ್ಯಾರಿ ಡ್ರೇಪ್ ಮಾಡಿಟ್ಕೊಂಡು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಮಾಡಿಟ್ಕೊಂಡಿದ್ದೀವಿ. ಈ ಈವೆಂಟ್ ನನಗೆ 24th ಆ್ಯಂಡ್ 25th ಮಧುಗಿರಿನಲ್ಲಿತ್ತು. ಸೊ ನಾನು ಬ್ಯಾಂಗ್ಳೂರಿಂದ ಮಧುಗಿರಿಗೆ ನಾನು ಬ್ರೈಡ್ ಜೊತೆನೇ ಟ್ರಾವೆಲ್ ಮಾಡಿದೆ. ನಾವಲ್ಲಿ ಹತ್ತತ್ರ 4-5ಗೆ ತಲುಪಿದ್ದಾಯಿತು. 6ಗೆ ವರ್ಕ್ನ ಸ್ಟಾರ್ಟ್ ಮಾಡಿದ್ದು ನೈಟ್ ರಿಸೆಪ್ಷನ್ ಲುಕ್ನ ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ಮಾರ್ನಿಂಗ್ ಮುಹೂರ್ತ ನಮಗೆ 10 to 11 ಸೊ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಆರಾಮಾಗಿ ಕೂಲಾಗಿ ಒಂದು ಮೇಕಪ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಸಾರಿನ ಪ್ಲೀಟ್ ಮಾಡಿ ಮುಂಚೆನೇ ಎತ್ತಿಟ್ಕೊಂಡಿದ್ವಿ. ಅಂದರೆ ನಮಗೆ ಅವರು ಒಂದು 2-3 ಡೇಸ್ ಬಿಫೋರೇ ಸ್ಯಾರಿ ಕೊಟ್ಟಿದ್ರು. ಹಾಗಾಗಿ ಪ್ಲೀಟ್ ಆ್ಯಂಡ್ ಫ್ಲಫಿ ಪ್ಲೀಟ್ಸ್ ಬೇಕಾಗಿತ್ತು ಅವರಿಗೆ. ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ನೀಟಾಗಿ ಅವ್ರಿಗೆ ಕ್ಲೈಂಟಿಗೆ ಕೊಟ್ಟಿದ್ವಿ. ಹಾಗಾಗಿ ನನಗೆ ಇಲ್ಲಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಜಸ್ಟ್ ಅದನ್ನು ವೇರ್ ಮಾಡಿದ್ದಷ್ಟೇ. ಒಂದು ಸ್ಯಾರಿ ಮೆಥಡಲ್ಲಿ ಕೂಡ ನಾವು ಡಿಫ್ರೆಂಟ್ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀವಿ. ಪಲ್ಲುನಲ್ಲಿ ನಮಗೆ ಬೋತ್ ಸೈಡ್ ಅಂದರೆ ಬಾರ್ಡರ್ ಅದೇನು ಲೇಸ್ ಇದೆಯಲ್ಲ ಅದು ಮೇಲೆ ಆ್ಯಂಡ್ ಕೆಳಗಡೆ ಬಾಟಮ್ ಆ್ಯಂಡ್ ಟಾಪಲ್ಲಿ ಎರಡೂ ಕಡೆ ಡಿಸ್ಪ್ಲೇ ಆಗಬೇಕು ಅನ್ನೋ ರೀತಿ ಐಡಿಯಾ ಮಾಡಿ ನಾವು ಅದನ್ನು ಕ್ರಿಯೇಟ್ ಮಾಡಿರುವಂಥದ್ದು. ನಮ್ಮ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಹೇಗಿತ್ತು ಅಂದರೆ ನಮ್ಮ ಕ್ಲೈಂಟಿಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಬೇಕಾಗಿತ್ತು. ಅವ್ರ ಫೇಸ್ ಮೇಕಪ್ ಅಂದರೆ ಫಸ್ಟ್ ಟೈಮ್ ಬ್ರೈಡಲ್ ಒಂದು ಸೆಷನ್ನ ತೊಗೊಂಡಿರೋದು. ಹಾಗಾಗಿ ನಮ್ಮನ್ನು ಟ್ರಸ್ಟ್ ಮಾಡಿ ನಿಮಗೆ ಬಿಡ್ತೀವಿ, ನೀವು ಹೇಗಾದರೂ ಮಾಡಿ, ಬಟ್ ನಂಗೆ ನ್ಯಾಚುರಲ್ ಲುಕ್ ಬೇಕು ಅಂತ ಹೇಳಿ ಆರ್ಡರ್ನ ಕೊಟ್ಟಿದ್ದರು. ಹಾಗಾಗಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ ಎಲ್ಲನೂ ನಾವು ತಿಳ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವು ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಮುಗ್ಗಿನ ಜಡೆ ಹಾಕೋ ಕೂಡ ಒಂದು ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋಸ್ಗಳಿಂದ. ನಾನಿಲ್ಲಿ ಫಸ್ಟಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು, ಮಾಯ್ಶ್ಚರೈಸರ್ ಆದಮೇಲೆ ಟೋನರ್ ಅಪ್ಲೈ ಮಾಡಿಕೊಂಡು, ಟೋನರ್ ಆದಮೇಲೆ ಪ್ರೈಮರ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜನ್ನ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಹೈ ಮೇಕಪ್ನ ಕಂಪ್ಲೀಟ್ ಮಾಡಿಕೊಂಡೆ. ಹೈ ಮೇಕಪ್ ಕಂಪ್ಲೀಟ್ ಮಾಡಿಕೊಂಡು ಆದಮೇಲೆ ನಾನು ಫೇಸ್ ಮೇಕಪ್ಗೆ ಹೋಗಿದ್ದೀನಿ. ಸೊ ದಟ್ ನನಗೆ ಫೇಸ್ ಮೇಕಪ್ ಮಾಡ್ಕೊಂಡು ಅದಾದಮೇಲೆ ನಾವು ಹೈ ಮೇಕಪ್ ಮಾಡ್ಕೊಂಡಾಗ ಏನಾಗುತ್ತೆ, ಹೈ ಮೇಕಪ್ ಮಾಡಬೇಕಾದ್ರೆ ಸ್ಕಿನ್ನೆಲ್ಲ ಡಸ್ಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಹೈ ಮೇಕಪ್ ಗೋಲ್ಡ್ ಸ್ಯಾರಿ ಏನಿದೆ ಆ ಗೋಲ್ಡ್ ಸ್ಯಾರಿಗೆ ಏನೇನೆಲ್ಲ ಕಲರ್ಸ್ ಬೇಕೋ ಅದನ್ನೆಲ್ಲ ಯೂಸ್ ಮಾಡಿ ಸಿಮಿಲರ್ ಗೋಲ್ಡಲ್ಲೇ ನಾವು ಒಂದು ಕಂಪ್ಲೀಟ್ ಲುಕ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದು ಕೂಡ ಆ್ಯಸ್ ಅ ಕ್ಲೈಂಟ್ ರಿಕ್ವೈರ್ಮೆಂಟೇ ಆಗಿತ್ತು. ಅದಾದಮೇಲೆ ನಾನಿಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಫೌಂಡೇಶನ್ ಅಂತ ಅಂದರೆ ಪ್ಯಾಕ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಹೈ ಕವರೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಧರ್ಮ ಯೂಸ್ ಮಾಡಿದ್ದೀನಿ. ಸೊ ದಟ್ ಈ ಒಂದು ಮೇಕಪ್ ವಿಡಿಯೋ ನಿಮಗೆ ಯಾರಿಗಾದರೂ ತೀರಾ ಇನ್ಕ್ಲೂಡ್ ಅವಶ್ಯಕತೆ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಎಕ್ಸ್ಪ್ಲೈನ್ಡ್ ಅಂದರೆ ಪ್ರತಿ ಒಂದು ಪ್ರಾಡಕ್ಟ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇದೇ ನಾಳೆ 27th ಮಾರ್ನಿಂಗ್ 11 to 12 ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಆನ್ಲೈನ್ ಕ್ಲಾಸ್ ಅಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ನ ಯಾಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಆ್ಯಂಡ್ ಇನ್ಸ್ಟಾಗ್ರಾಮಿಂದ ನಾವು ಹೇಗೆ ಆರ್ಡರ್ನ ಪಡ್ಕೋಬೇಕು, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ನ ಹೇಗೆ ರೈಸ್ ಮಾಡಬೇಕು ಅಂತ ಹೇಳಿ ಕನ್ನಡದಲ್ಲಿ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ 500 rupees ಚಾರ್ಜಸ್ ಇರುತ್ತೆ. ಇನ್ ಕೇಸ್ ಯಾರಾದರೂ ಮಿಸ್ ಮಾಡ್ಕೋತಿದ್ದೀರಾ ಅಂತಂದರೆ ಜಾಯ್ನ್ ಆಗ್ಬೋದು. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಸೀಟ್ಸ್ ಬ್ಲಾಕ್ ಆಗಿದೆ. ಬಟ್ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ, ಯಾರಾದರೂ ಮಿಸ್ ಆಗಿದ್ದರೆ ನಿಮ್ಮ ಒಂದು ಸ್ಲೀಟ್ಗಳನ್ನ ಬ್ಲಾಕ್ ಮಾಡ್ಕೋಬೋದು. ನಾಳೆ 27th ಮಾರ್ನಿಂಗ್ 11 to 12 ಕನ್ನಡದಲ್ಲಿ ಕ್ಲಾಸಸ್ ಇರುತ್ತೆ. ಥ್ಯಾಂಕ್ ಯು.